ಹಲೋ ಫ್ರೆಂಡ್ಸ್, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಫೆಬ್ರವರಿ 17ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ನಾವು ನೋ ಏಜ್ ಬಾರ್ ಟು ರಿಜಿಸ್ಟರ್ ಫಾರ್ ಕಡಾವರ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಹಾಗೆ ಹೆಲ್ತ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಆರ್ಟಿಕಲ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂಚೆ ಕಡಾವರ್ ಅನ್ನುವಂಥ ಪದದ ಅರ್ಥವನ್ನು ತಿಳ್ಕೊಳ್ಳೋಣ. ಕಡಾವರ್ ಅಂತ ಅಂದರೆ ಡೆಡ್ ಡೋನರ್ ಅಂತ ಹೇಳಿ, ಅಂದರೆ ಅವರ ಸತ್ತು ಹೋಗಿರ್ತಕ್ಕಂಥ ಮೃತ ವ್ಯಕ್ತಿಗಳ ಅಂಗಾಂಗಗಳನ್ನು ಏನಾದರೂ ಪಡ್ಕೊಂಡು ಮತ್ತೊಬ್ಬರು ಬಳಸುವಂಥ ಸಂದರ್ಭದಲ್ಲಿ ಆ ರೀತಿ ಮೃತಪಟ್ಟಿರ್ತಕ್ಕಂಥ ಡೋನರ್ ಏನಿರ್ತಾರೆ ಆ ದಾನಿಯನ್ನು ಕಡಾವರ್ ಅಂತ ಹೇಳಿ ಹೇಳುವಂಥದ್ದು. ಈ ರೀತಿಯ ಕಡಾವರ್ ಅವರ ಆ ಅಂಗಾಂಗಗಳನ್ನು ಪಡ್ಕೊಳ್ಳೋದಕ್ಕೆ 65 ವರ್ಷ ಮೇಲ್ಪಟ್ಟವರಿಗೆ ಈ ರೀತಿ ಪಡ್ಕೊಳ್ಳೋ ಅಂತಿಲ್ಲ ಅನ್ನುವಂಥ ಒಂದು ಕ್ಯಾಪ್ ಅನ್ನುವಂಥದ್ದು ಇತ್ತು. ಈಗ ಆ ಏಜ್ ಕ್ಯಾಪನ್ನು ತೆಗೆದು ಹಾಕಲಾಗ್ತಾ ಇದೆ. ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಅನ್ನುವಂಥದ್ದು ಏಜ್ ಕ್ಯಾಪ್ ಆಫ್ 65 ಇಯರ್ಸ್ ಫಾರ್ ರಿಸೀವಿಂಗ್ ಅನ್ ಆರ್ಗನ್ ಫ್ರಮ್ ಅ ಡೆಡ್ ಡೋನರ್ ಅಂತ ಹೇಳಿ ಏನಿತ್ತು ಅದನ್ನು ಈಗ ರಿಮೂವ್ ಮಾಡಿರ್ತಕ್ಕಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಹಾಗಾದರೆ ಹೊಸ ಗೈಡ್ಲೈನ್ಸ್ ಏನೆಲ್ಲವನ್ನು ತಿಳಿಸುತ್ತೆ ಅಂತ ಅಂದರೆ, ಈ 65 ವರ್ಷ ಮೇಲ್ಪಟ್ಟವರು ಕೂಡ ಈಗ ಆರ್ಗನ್ಸ್ಗಳನ್ನು ಡಿಸೀಸ್ಡ್ ಡೋನರ್ಸ್ಗಳಿಂದ ಪಡ್ಕೊಳ್ಳೋದಕ್ಕೆ ರಿಜಿಸ್ಟರ್ ಆಗಬಹುದು ಅನ್ನುವಂಥದ್ದನ್ನು ತಿಳಿಸುತ್ತೆ. ಈ ಹಿಂದೆ ನ್ಯಾಷನಲ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ನೋಟೋ ಸಂಸ್ಥೆಯ ಬಗ್ಗೆ ಕೂಡ ಗೊತ್ತಿರಬೇಕು. ನ್ಯಾಷನಲ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನಿನ ಗೈಡ್ಲೈನ್ಸ್ನ ಪ್ರಕಾರ ಇದನ್ನು ಬಾರ್ ಮಾಡಲಾಗಿತ್ತು 65 ವರ್ಷ ಮೇಲ್ಪಟ್ಟವರಿಗೆ. ರೈಟ್ ಟು ಲೈಫ್ ಆಫ್ ಎಲ್ಡರ್ಲಿಯನ್ನು ಇದು ವಯೋಲೇಟ್ ಮಾಡ್ತಾ ಇದೆ. ಅಂದರೆ ವಯಸ್ಸಾದಂಥ ನಂತರದಲ್ಲಿ 65 ವರ್ಷ ಮೇಲ್ಪಟ್ಟಂಥವರಿಗೆ ಅವ್ರಿಗಿರ್ತಕ್ಕಂಥ ರೈಟ್ ಟು ಲೈಫ್ ಏನಿದೆ ಅದನ್ನು ವಯೋಲೇಟ್ ಮಾಡಿದಂಥ ಆಗುತ್ತೆ ಅನ್ನುವಂಥ ಕಾರಣದಿಂದ ಈಗ ಹೊಸ ಗೈಡ್ಲೈನ್ಸ್ ಅನ್ನುವಂಥದ್ದು ಈ ಒಂದು 65 ಇಯರ್ಸ್ ಅನ್ನುವಂಥ ಏಜ್ ಕ್ಯಾಪನ್ನು ರಿಮೂವ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಯಂಗರ್ ರೆಸಿಪಿಯೆಂಟ್ಸ್ಗಳಿಗೆ ಪ್ರಿಫರೆನ್ಸನ್ನು ನೀಡ್ತಾ ಇತ್ತು. 65 ವರ್ಷ ಮೇಲ್ಪಟ್ಟವರಿಗೆ ಬಾರನ್ನು ಮಾಡಲಾಗ್ತಾ ಇತ್ತು. ಈ ಪ್ರೋಸೆಸ್ನಿಂದ ಈಗ ಅದನ್ನು ರಿಮೂವ್ ಮಾಡಲಾಗ್ತಾ ಇದೆ. ಯಾವುದೇ ವ್ಯಕ್ತಿ, ಯಾವುದೇ ಪೇಷಂಟ್, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಸ್ಟೇಟ್, ಅವರ ಡೊಮಿಸೈಲ್ ಸ್ಟೇಟ್ ಯಾವುದಾದ್ರೂ ಕೂಡ ಆಗಿರ್ಬೋದು, ಅವರು ಇನ್ಯಾವುದೇ ರಾಜ್ಯದಲ್ಲಿ ಬೇಕಾದರೂ ಕೂಡ ಟ್ರಾನ್ಸ್ಪ್ಲಾಂಟಿಗೆ ಅವರು ರಿಜಿಸ್ಟರ್ ಮಾಡ್ಕೊಳ್ಬಹುದಾಗತ್ತೆ. ಪ್ರೀವಿಯಸ್ಲಿ ಡೊಮಿಸೈಲ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಅವರಿಗೆ ನೆಸೆಸಿಟಿ ಇರ್ತಾ ಇತ್ತು. ಹಾಗೆಯೇ ಈ ಪೇಷಂಟ್ ಅನ್ನುವಂಥವ್ರಿಗೆ ಒಂದು ಯುನಿಕ್ ಐಡಿಯನ್ನು ಅಲಾಟ್ ಮಾಡಲಾಗುತ್ತೆ ನೋಟೋದ ಕಡೆಯಿಂದ ಅವರು ರಿಜಿಸ್ಟರ್ ಮಾಡಿಕೊಂಡಂಥ ಸಂದರ್ಭದಲ್ಲಿ. ಇದು ಅವರಿಗೆ ಒನ್ ನೇಷನ್ ಒನ್ ಪಾಲಿಸಿಯನ್ನು ಚಾರ್ಟ್ಔಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಆರ್ಗನ್ ಡೊನೇಷನ್ ಮತ್ತು ಟ್ರಾನ್ಸ್ಪ್ಲಾಂಟೇಷನ್ನ ವಿಚಾರದಲ್ಲಿ. ಹೆಲ್ತ್ ಮಿನಿಸ್ಟ್ರಿ ಅನ್ನುವಂಥದ್ದು ರಾಜ್ಯಗಳಿಗೂ ಕೂಡ ಇಂಟಿಮೇಟ್ ಮಾಡಿದೆ ರಿಜಿಸ್ಟ್ರೇಷನ್ ಫೀಸನ್ನು ಚಾರ್ಜ್ ಮಾಡಬಾರ್ದು ಪೇಷಂಟ್ಸ್ಗಳಿಗೆ ಅಂತ ಹೇಳಿ ಅದನ್ನು ನಿಲ್ಲಿಸೋದಕ್ಕೆ. ಹಾಗೆಯೇ ಅವೇರ್ನೆಸ್ ಜನ್ರೇಷನ್ಗಾಗಿ ಕೂಡ ಕಾರ್ಯ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಭಾರತದಲ್ಲಿ ಆರ್ಗನ್ ಡೊನೇಷನ್ನಿನ ಒಂದು ಸ್ಥಿತಿಗತಿ ಹೇಗಿದೆ, ಅದರ ಸ್ಟೇಟಸ್ ಏನಿದೆ ಅಂತ ನೋಡೋದೇ ಆದರೆ, ಭಾರತ 3rd ಹೈಯೆಸ್ಟ್ ನಂಬರ್ ಆಫ್ ಟ್ರಾನ್ಸ್ಪ್ಲಾಂಟ್ಸ್ಗಳನ್ನು ಇಡೀ ಜಗತ್ತಿನಲ್ಲಿ ಮಾಡುವಂಥ ಒಂದು ರಾಷ್ಟ್ರ ಆಗಿದೆ. ಪ್ರತಿ ವರ್ಷವೂ ಕೂಡ 2 ರಿಂದ 5 ಲಕ್ಷ ಮಂದಿ ಕಿಡ್ನಿ ಟ್ರಾನ್ಸ್ಪ್ಲಾಂಟನ್ನು ಪಡ್ಕೊಳ್ಳೋದಕ್ಕೆ ನೀಡಿ ಆಗಿರ್ತಕ್ಕಂಥವ್ರು ಇರ್ತಾರೆ. ಹಾಗೆಯೇ ಡಿಸೀಸ್ಡ್ ಡೋನರ್ಸ್ಗಳಿಂದಲೇ 18% ಎಲ್ಲ ರೀತಿಯ ಏನು ಟ್ರಾನ್ಸ್ಪ್ಲಾಂಟ್ಸ್ಗಳು 2022ರಲ್ಲಿ ನಡೆದಿದೆ ಅದರಲ್ಲಿ ಈ ರೀತಿಯ ಕಡಾವರ್ಸ್ಗಳಿಂದಲೇ 18% ಪೂರೈಕೆ ಆಗಿರ್ತಕ್ಕಂಥದ್ದು. ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ ಇಲ್ಲಿ 85% ಆಫ್ ದಿ ಟೋಟಲ್ ಡಿಸೀಸ್ಡ್ ಡೋನರ್ಸ್ಗಳನ್ನು ಕಾನ್ಸ್ಟಿಟ್ಯೂಟ್ ಮಾಡೋದನ್ನು ಕಾಣಬಹುದು. ಅಂದರೆ ಇಲ್ಲಿ ಇಷ್ಟೇ ರಾಜ್ಯಗಳಲ್ಲಿ ಯಾರು ಡಿಸೀಸ್ಡ್ ಆಗಿದ್ದಾರೆ ಅಂಥ ಕಡೆಯಿಂದಲೇ ಒಟ್ಟಾರೆ ದೇಶಾದ್ಯಂತ ಬಂದಿರತಕ್ಕಂಥ 85% ಆಫ್ ದಿ ಡೊನೇಷನ್ಸ್ ಅನ್ನುವಂಥದ್ದು ಈ ಕಡಾವರ್ ಡೋನರ್ಸ್ಗಳನ್ನು ನಾವು ಈ ರಾಜ್ಯಗಳಲ್ಲಿ ಕಾಣಬಹುದು. ಹಾಗೆ ಒಂದು ಅಧ್ಯಯನ ತಿಳಿಸೋ ಪ್ರಕಾರ 40% ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಸ್ಗಳನ್ನು ಇಡೀ ವರ್ಲ್ಡ್ ವೈಡ್ನಲ್ಲಿ ಏನು ಪಡ್ಕೊಳ್ಳೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರ ವಯಸ್ಸು 65ಕ್ಕಿಂತಲೂ ಕೂಡ ಹೆಚ್ಚಿನದಾಗಿ ಇದೆ. ಒಂದು ವೇಳೆ ಕಡಾವರ್ಸ್ಗಳ ಕಿಡ್ನಿಯನ್ನು ಅವರು ಟ್ರಾನ್ಸ್ಪ್ಲಾಂಟ್ ಮಾಡಬಾರ್ದು ಅನ್ನುವಂಥದ್ದೇ ಇದ್ದಿದ್ದರೆ, ಅವರಿಗೆ ನೀಡಬಾರ್ದು ಅನ್ನುವಂಥದ್ದೇ ಇದ್ದಿದ್ದರೆ ಆಗ ಇವರು ಅದರಿಂದ ವಂಚಿತರಾಗ್ತಾರೆ 65 ವರ್ಷ ಮೇಲ್ಪಟ್ಟವರು. ಹಾಗಾಗಿ ಈ ರೀತಿಯ ತಿದ್ದುಪಡಿಯನ್ನು ಅಥವಾ ಬದಲಾವಣೆಯನ್ನು ಈಗ ತರ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಇಂಡಿಯಾ ಅನ್ನುವಂಥದ್ದು ಆರ್ಗನ್ ಡೊನೇಷನ್ ರೇಟ್ ಆಫ್ ಅಬೌಟ್ 52 ಪರ್ ಮಿಲಿಯನ್ ಪಾಪ್ಯುಲೇಷನ್ನಷ್ಟು ಈಗ ಆಗಿರ್ತಕ್ಕಂಥದ್ದು. 10 ಲಕ್ಷ ಮಂದಿಯಲ್ಲಿ 52 ಮಂದಿ ಆರ್ಗನ್ ಡೊನೇಷನನ್ನು ಈಗ ಆರ್ಗನ್ ಡೊನೇಷನ್ ರೇಟನ್ನು ಭಾರತ ಹೊಂದಿದೆ. ಅಷ್ಟು ಮಂದಿ ಆರ್ಗನ್ ಡೊನೇಷನನ್ನು ಮಾಡ್ತಾ ಇದ್ದಾರೆ. ಆರ್ಗನ್ ಡೊನೇಷನ್ ರೇಟ್ ಅನ್ನುವಂಥದ್ದು ಸ್ಪೇನಲ್ಲಿ 49.6 ಪರ್ ಮಿಲಿಯನ್ ಇದೆ. ಈ ರೀತಿಯ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದಾಗ ಭಾರತ ಬೆಟರ್ ಆದಂಥ ಒಂದು ರೇಟನ್ನು ಹೊಂದಿರತಕ್ಕಂಥದ್ದು ಅಪ್ರಿಷಿಯಬಲ್ ಥಿಂಗ್ ಆಗಿದೆ. ಕರೆಂಟ್ ಮೆಕ್ಯಾನಿಸಮ್ ಆಫ್ ಡೊನೇಟಿಂಗ್ ಆರ್ಗನ್ಸ್ ಏನಿದೆ ಅಂತ ಅಂದರೆ, ಅವೈಲಬಿಲಿಟಿ ಆಫ್ ಆರ್ಗನನ್ನು ಒಂದು ಹಾಸ್ಪಿಟಲ್ ಅನ್ನುವಂಥದ್ದು ಸ್ಟೇಟ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ಗೆ ತಿಳಿಸ್ಕೊಡುತ್ತೆ. ಯಾವ ಒಂದು ರೆಸಿಪಿಯೆಂಟ್ಸ್ ಏನಾದರೂ ಅಲ್ಲಿ ಲೋಕಲಿ ಒಂದೊಳ್ಳೆ ಮ್ಯಾಚ್ ಅನ್ನುವಂಥದ್ದು ಇದೆ ಅಂದಂಥ ಸಂದರ್ಭದಲ್ಲಿ ತಿಳಿಸ್ಕೊಡುತ್ತೆ. ಏನಾದರೂ ಮ್ಯಾಚ್ ಫೌಂಡ್ ಆಗಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅದನ್ನು
ನೋಟೋಗೆ ಮತ್ತು ಅಲ್ಲಿರ್ತಕ್ಕಂಥ ರೀಜನಲ್ ಆಫೀಸ್ಗೆ ರೆಫರ್ ಮಾಡುತ್ತೆ. ಈ ಮುಖಾಂತರವಾಗಿ ಆರ್ಗನ್ ಟ್ರಾನ್ಸ್ಪ್ಲಾಂಟನ್ನು ಆರ್ಗನ್ ಡೊನೇಟ್ ಆಗೋದನ್ನು ನಾವು ಕಾಣಬಹುದಾಗುತ್ತೆ. ಹಾಗಾದರೆ ಈ ರೀತಿ ಆರ್ಗನ್ ಡೊನೇಷನ್ಸ್ಗಳನ್ನು ಹೆಚ್ಚು ಮಾಡಲಿಕ್ಕೆ ಏನು ಮೆಷರ್ಸ್ಗಳನ್ನು ತಗೊಳ್ಳಾಗ್ತದೆ ಅಂದರೆ, ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ಸ್ಗಳನ್ನು ಎಂಪ್ಲಾಯ್ ಮಾಡ್ಕೊಳ್ಳುವಂಥದ್ದು, ಆಪ್ಟೌಟ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಭಾರತದಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗಳ ಕನ್ಸೆಂಟ್ ಅನ್ನುವಂಥದ್ದು ಮ್ಯಾಂಡೇಟ್ರಿ ಆಗಿದೆ. ಆದರೆ ಸ್ಪೇನ್ನಲ್ಲಿ ಆಪ್ಟೌಟ್ ಸಿಸ್ಟಮ್ ಇದೆ. ಅಲ್ಲಿ ಯಾವುದೇ ಪರ್ಸನ್ ಅವರು ಡೋನರ್ ಆಗಿರುವಂಥ ಸಂದರ್ಭದಲ್ಲಿ ಅನ್ಲೆಸ್ ಅದರ್ವೈಸ್ ಸ್ಪೆಸಿಫೈಡ್ ಆಗಿ ಹೇಳುವವರೆಗೂ ಕೂಡ ಅವರ ಒಂದು ಇಚ್ಛೆ ಮೇಲೆ ಕೂಡ ಅವರು ಡೋನರ್ ಆಗಬಹುದಾಗಿರುತ್ತೆ. ಆದರೆ ಭಾರತದಲ್ಲಿ ಈ ರೀತಿ ಮಾಡೋದಕ್ಕೆ ಫ್ಯಾಮಿಲಿ ಮೆಂಬರ್ಸ್ಗಳ ಕನ್ಸೆಂಟ್ ಅನ್ನುವಂಥದ್ದು ಮ್ಯಾಂಡೇಟ್ರಿಯಾಗಿ ಇರ್ತಕ್ಕಂಥದ್ದು. ಅದರ ಬದಲಾಗಿ ಆಪ್ಟೌಟ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು ಒಂದು ಮೆಜರ್ ಆಗಿ ಭಾರತದಲ್ಲೂ ಕೂಡ ನಾವು ಅಳವಡಿಸುವಂಥದ್ದು ಸೂಕ್ತ ಆಗುತ್ತೆ. ಸೊ ದಟ್ ಆರ್ಗನ್ ಡೊನೇಷನ್ಸ್ಗಳ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುತ್ತೆ. ಹೆಚ್ಚು ಅವೇರ್ನೆಸ್ಸನ್ನು ಜನರೇಟ್ ಮಾಡುವಂಥದ್ದು, ಅವರನ್ನು ಡೋನರ್ಸ್ಗಳಾಗಿ ರಿಜಿಸ್ಟರ್ ಮಾಡಿಕೊಳ್ಳುವಂತೆ ಜನಗಳನ್ನು ಉತ್ತೇಜಿಸುವಂಥದ್ದು. ಹಾಗೆಯೇ ಡೊನೇಟೆಡ್ ಆರ್ಗನ್ಸ್ಗಳು ಬೇರೆಯವರಿಗೆ ಸಹಾಯಕ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ನಂಬಿಕೆಯನ್ನು ಇಡುವಂತೆ ಫೇತನ್ನು ಬೆಳೆಸಬೇಕಾಗತ್ತೆ. ಟೆಕ್ನಾಲಜಿಯ ಬಳಕೆಯ ವಿಚಾರದಲ್ಲಿ ಕೂಡ ನಾವು ಮುಂದುವರಿಬೇಕಾಗತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೋಟೋದ ಬಗ್ಗೆ ಮಾಹಿತಿಯನ್ನು ಕೂಡ ತಿಳ್ಕೊಳ್ಳೋದಾದರೆ, ನ್ಯಾಷನಲ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅನ್ನುವಂಥದ್ದು ಒಂದು ರಾಷ್ಟ್ರಮಟ್ಟದಲ್ಲಿರ್ತಕ್ಕಂಥ ಆರ್ಗನೈಸೇಷನ್ ಸೆಟಪ್ ಆಗಿದ್ದು, ಡೈರೆಕ್ಟರೇಟ್ ಜನರಲ್ ಆಫ್ ಹೆಲ್ತ್ ಸರ್ವಿಸಸ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ನ ಅಡಿಯಲ್ಲಿ ಇದು ಕಾರ್ಯ ಮಾಡುತ್ತೆ. ಈ ರೀತಿ ಯಾವುದೋ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡುವಾಗ ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಕಾರ್ಯ ಮಾಡುತ್ತೆ, ಹಾಗೆ ಇದು ಯಾವ ರೀತಿಯಾದಂಥ ಒಂದು ಸಂಸ್ಥೆ ಆಗಿದೆ, ಶಾಸನಬದ್ಧವಾಗಿದೆಯಾ, ಇದೆಲ್ಲ ಮಾಹಿತಿಗಳನ್ನು ನಾವು ತಿಳ್ಕೊಳ್ಳುವಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗಿ ಪ್ರಿಲಿಮ್ಸ್ ಪರೀಕ್ಷೆಗೆ ಇದು ಉಪಯೋಗ ಆಗುತ್ತೆ. ಮುಂದಿನ ಆರ್ಟಿಕಲ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಉಪಯೋಗವಾಗಬಹುದಾದಂಥ ಒಂದು ಆರ್ಟಿಕಲ್ ಆಗುತ್ತೆ. ಸೌತ್ ಆಫ್ರಿಕಾದಿಂದ ಭಾರತಕ್ಕೆ 12 ಚೀತಾಸ್ಗಳು ಇವತ್ತು ರೀಚ್ ಆಗಬಹುದು ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಸಾಕಷ್ಟು ಚೀತಾಗಳ ನಿರೀಕ್ಷೆ ಇದ್ದು, ಅದರಲ್ಲಿ ಮೊದಲ ಬ್ಯಾಚ್ ಆಗಿ 12 ಚೀತಾಸ್ಗಳು ಬರಲಿರ್ತಕ್ಕಂಥದ್ದು. 8 ಆಫ್ ದೀಸ್ ಬಿಗ್ ಕ್ಯಾಟ್ಸ್ ಈಗಾಗಲೇ ನಮೀಬಿಯಾದಿಂದ ಲಾಸ್ಟ್ ಸೆಪ್ಟೆಂಬರ್ನಲ್ಲಿ ಬಂದಿರತಕ್ಕಂಥದ್ದು. ಯೂನಿಯನ್ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿಯ ಅಫಿಷಿಯಲ್ಸ್ಗಳು ಈ ಡೇಟಾವನ್ನು ನೀಡ್ತಾ ಇದ್ದಾರೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ಏನು ತಿಳ್ಕೊಳ್ಬೇಕು ಅಂತ ಅಂದರೆ, ಕೂನೋ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು ಮಧ್ಯಪ್ರದೇಶದ ಶಿಯೋಪುರ್ ಡಿಸ್ಟಿಕ್ನಲ್ಲಿ 1981ರಲ್ಲಿ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿಯಾಗಿ ಎಸ್ಟಾಬ್ಲಿಷ್ ಆಯಿತು. 2018ರಲ್ಲಿ ಇದಕ್ಕೆ ನ್ಯಾಷನಲ್ ಪಾರ್ಕ್ ಅನ್ನುವಂಥ ಒಂದು ಸ್ಟೇಟಸನ್ನು ನೀಡಲಾಗಿದೆ. ಇದು ಕಾಥಿಯಾರ್ ಗಿರ್ ಡ್ರೈ ಡೆಸಿಡಿಯಸ್ ಫಾರೆಸ್ಟಿನ ಭಾಗವಾಗಿ ಇರತಕ್ಕಂಥದ್ದು. ಕೂನೋ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಇವತ್ತು ಚೀತಾಸ್ಗಳ ಎಕ್ಸ್ಟಿಂಕ್ಷನ್ ಈಗಾಗಲೇ ಭಾರತದಾದ್ಯಂತ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಇಂಡಿಯನ್ ಗವರ್ಮೆಂಟ್ ಅನ್ನುವಂಥದ್ದು ಕೂನೋ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಮತ್ತೆ ಅವುಗಳನ್ನು ರೀಇಂಟ್ರೊಡ್ಯೂಸ್ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದೆ. ಈ ಹಿಂದೆ ನಮೀಬಿಯಾದಿಂದ ಇವುಗಳನ್ನು ನಾವು ರಿಸೀವ್ ಮಾಡ್ಕೊಂಡಿದ್ವಿ. ಈಗ ಸೌತ್ ಆಫ್ರಿಕಾದಿಂದ ಫಸ್ಟ್ ಬ್ಯಾಚ್ ಅನ್ನುವಂಥದ್ದು ಬರ್ತಾ ಇದೆ. ಹಾಗಾಗಿ ಇದನ್ನು ನೇರವಾಗಿ ಪ್ರಿಲಿಮ್ಸ್ನಲ್ಲಿ ಅಥವಾ KPSC ಪರೀಕ್ಷೆಗಳಲ್ಲಿ ಪ್ರಶ್ನೆ ರೂಪದಲ್ಲಿ ಕೇಳಬಹುದಾಗಿರುತ್ತೆ. ನಮೀಬಿಯಾದಿಂದಲೂ ಕೂಡ ನಾವು ರಿಸೀವ್ ಮಾಡ್ಕೊಂಡಿರ್ತಕ್ಕಂಥದ್ದು ಚೀತಾಸ್ಗಳನ್ನು, ಮತ್ತು ಈಗ ಸೌತ್ ಆಫ್ರಿಕಾದಿಂದ ಈ ರಾಷ್ಟ್ರಗಳ ಹೆಸರು ಕೂಡ ನಮಗೆ ಗೊತ್ತಿರಲಿ. ಕೂನೋ ಪಾಲ್ಪುರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅನ್ನುವಂಥದ್ದು ಇಂಡಿಯಾದ ಸೆಕೆಂಡ್ ಹೋಮ್ ಆಗಿದೆ ಏಷ್ಯಾಟಿಕ್ ಲಯನ್ಗೆ ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗತ್ತೆ. ಇಂಡಿಯಾ ಮತ್ತು ನಮೀಬಿಯಾ MOUವನ್ನು ಸೈನ್ ಹಾಕಿ ಆಫ್ರಿಕನ್ ಚೀತಾವನ್ನು ರೀಇಂಟ್ರೊಡ್ಯೂಸ್ ಮಾಡಲಾಯಿತು ಭಾರತದಲ್ಲಿ. ಏಷ್ಯಾಟಿಕ್ ಚೀತಾವನ್ನು ಎಕ್ಸ್ಟಿಂಕ್ಟ್ ಅಂತ ಹೇಳಿ 1952ರಲ್ಲಿ ಡಿಕ್ಲೇರ್ ಮಾಡಲಾಗಿದೆ, ಮತ್ತು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಹೇಳಿ ಇದನ್ನು ಗುರುತಿಸಲಾಗುತ್ತೆ. ಅದು ಕೇವಲ ಇರಾನ್ನಲ್ಲಿ ಇವು ಸರ್ವೈವ್ ಆಗಿರ್ತಕ್ಕಂಥದ್ದು. ಭಾರತ ಸರ್ಕಾರವು ಚೀತಾಸ್ಗಳನ್ನು ರೀಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ 1960-70ರ ದಶಕದಿಂದಲೂ ಕೂಡ. ಇನ್ನು ಚೀತಾಸ್ದ ಬಗ್ಗೆ ತಿಳ್ಕೊಳ್ಳೋದೇ ಆದರೆ, ಚೀತಾ ಅನ್ನುವಂಥದ್ದು ಒನ್ ಆಫ್ ದಿ ಓಲ್ಡೆಸ್ಟ್ ಬಿಗ್ ಕ್ಯಾಟ್ ಸ್ಪೀಸೀಸ್ ಆಗಿದ್ದು, ಇದರ ಆನ್ಸಿಸ್ಟರ್ಸ್ಗಳನ್ನು ನೋಡಿದ್ರೆ ಮೋರ್ ದ್ಯಾನ್ 5 ಮಿಲಿಯನ್ ಇಯರ್ಸ್ನಷ್ಟು ನಮಗೆ ಮಿಯೋಸೀನ್ ಎರಾಗೆ ಇದು ನಮ್ಮನ್ನು ಕೊಂಡೊಯ್ಯುತ್ತೆ. ವರ್ಲ್ಡ್ಸ್ ಫಾಸ್ಟೆಸ್ಟ್ ಲ್ಯಾಂಡ್ ಅನಿಮಲ್ ಅಂತ ಕೂಡ ಇದು ಗುರುತಿಸ್ಕೊಳ್ಳುತ್ತೆ. ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳಲ್ಲಿ ಇದನ್ನು ಕಾಣ್ಬೋದು. ಭಾರತದಲ್ಲಿ ಇದು ಎಕ್ಸ್ಟಿಂಕ್ಟ್ ಆಗೋದಕ್ಕೆ ಕಾರಣ ಏನು ಅಂತ ಅಂದರೆ, ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಇರುವಂಥದ್ದಾಗಿರ್ಬೋದು, ಹ್ಯಾಬಿಟಾಟ್ ಲಾಸ್ ಅನ್ನುವಂಥದ್ದು ಒಂದು ಸಮಸ್ಯೆ ಆಗುತ್ತೆ, ಮತ್ತು ಲಾಸ್ ಆಫ್ ಪ್ರೇ ಆಗಿರ್ಬೋದು, ಇಲ್ಲೀಗಲ್ ಟ್ರಾಫಿಕಿಂಗ್ ಮತ್ತೊಂದು ಸಮಸ್ಯೆ ಆಗುತ್ತೆ. ಇನ್ನು ಆಫ್ರಿಕನ್ ಚೀತಾ ಅಂತ ಬಂದಾಗ ಅದರ ವೈಜ್ಞಾನಿಕ ಹೆಸರು ಅಸಿನೋನಿಕ್ಸ್ ಜುಬಾಟಸ್ ಅಂತ ಹೇಳಿ. ಇನ್ನು ಆಫ್ರಿಕನ್ ಚೀತಾಸ್ಗಳ ಕನ್ಸರ್ವೇಷನ್ ಸ್ಟೇಟಸನ್ನು ನೋಡಿದ್ರೆ IUCN ರೆಡ್ ಲಿಸ್ಟ್ನಲ್ಲಿ ವಲ್ನರಬಲ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಸೈಟ್ಸ್ನಲ್ಲಿ ಅಪೆಂಡಿಕ್ಸ್ 1 ಅಡಿಯಲ್ಲಿ ಇದು ಕಾಣುತ್ತೆ. ಇನ್ನು ಏಷ್ಯಾಟಿಕ್ ಚೀತಾದ ವಿಚಾರಕ್ಕೆ ಬಂದರೆ ಸ್ಮಾಲರ್ ಮತ್ತು ಪೇಲರ್ ಆಗಿರುತ್ತೆ ಆಫ್ರಿಕನ್ ಚೀತಾಗೆ ಕಂಪೇರ್ ಮಾಡಿದಾಗ. IUCN ಸ್ಟೇಟಸ್ನಲ್ಲಿ ಇದನ್ನು ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಹೇಳಿ ಗುರುತಿಸಲಾಗುತ್ತೆ. ಇನ್ನು ಭಾರತದಲ್ಲಿ 1952ರಲ್ಲಿಯೇ ಇದನ್ನು ಎಕ್ಸ್ಟಿಂಕ್ಟ್ ಅಂತ ಹೇಳಿ ಡಿಕ್ಲೇರ್ ಮಾಡಲಾಯಿತು. ಓನ್ಲಿ 40 to 50 ಅಷ್ಟು ಮಾತ್ರ ಈ ಏಷ್ಯಾಟಿಕ್ ಚೀತಾಸ್ಗಳನ್ನು ಇವತ್ತು ನಾವು ಇರಾನ್ನಲ್ಲಿ ಕಾಣಬಹುದಾಗಿದೆ.
ಈಗ ಆಫ್ರಿಕನ್ ಚೀತಾಸ್ಗಳನ್ನು ಮತ್ತೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ನಮೀಬಿಯಾದಿಂದ ಕೂಡ ಕೂನೋ ನ್ಯಾಷನಲ್ ಪಾರ್ಕಿಗೆ ಆಫ್ರಿಕನ್ ಚೀತಾಸ್ಗಳು ಬಂದಿರತಕ್ಕಂಥದ್ದು. ಸೌತ್ ಆಫ್ರಿಕಾದಿಂದ ಕೂಡ 12 ಬಿಗ್ ಕ್ಯಾಟ್ಸ್ಗಳು ಬರುವಂಥ ನಿರೀಕ್ಷೆ ಈಗ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್, ಗೌರ್ಮೆಂಟ್ ಲೈಕ್ಲಿ ಟು ಪ್ಲೇಸ್ ರಿವರ್ಸ್ ಚಾರ್ಜಿಂಗ್ ಆಫ್ GST ಆನ್ ಸ್ಕ್ರ್ಯಾಪ್ ಬಿಫೋರ್ GST ಕೌನ್ಸಿಲ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಎಫೆಕ್ಟ್ಸ್ ಆಫ್ ಲಿಬ್ರಲೈಸೇಷನ್ ಆನ್ ದಿ ಎಕಾನಮಿ, ಚೇಂಜಸ್ ಇನ್ ಇಂಡಸ್ಟ್ರಿಯಲ್ ಪಾಲಿಸಿ ಆ್ಯಂಡ್ ದೇರ್ ಎಫೆಕ್ಟ್ಸ್ ಆನ್ ಇಂಡಸ್ಟ್ರಿಯಲ್ ಗ್ರೋತ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಈ ಆರ್ಟಿಕಲ್ ಮುಖ್ಯವಾಗಿ ಗೌರ್ಮೆಂಟ್ ರಿವರ್ಸ್ ಚಾರ್ಜಿಂಗ್ ಆಫ್ GST ಆನ್ ಸ್ಟೀಲ್ ಆ್ಯಂಡ್ ಅದರ್ ಮೆಟಲ್ ಸ್ಕ್ರ್ಯಾಪ್ಸ್ ಇದನ್ನು GST ಕೌನ್ಸಿಲ್ನ ಮುಂದೆ ಇಡಬಹುದಾದಂಥ ಒಂದು ಸಂಭವ ಇದೆ ಅನ್ನುವಂಥ ಕುರಿತಂತೆ ಚರ್ಚೆ ಮಾಡ್ತಾ ಇದೆ. ಇದನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ಮೊದಲಿಗೆ ನಾವು ರಿವರ್ಸ್ ಚಾರ್ಜಿಂಗ್ ಆಫ್ GST ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ರಿವರ್ಸ್ ಚಾರ್ಜಿಂಗ್ ಆಫ್ GST ಅಂತ ಅಂದರೆ GSTಯನ್ನು ಪೇ ಮಾಡುವಂಥ ಈ ಒಂದು ಮೆಕ್ಯಾನಿಸಮ್ನಲ್ಲಿ ಲಯಬಿಲಿಟಿ ಟು ಪೇ ದ ಟ್ಯಾಕ್ಸ್ ಅಂದರೆ ಈ GST ಟ್ಯಾಕ್ಸನ್ನು ಪೇ ಮಾಡುವಂಥ ಒಂದು ಲಯಬಿಲಿಟಿ ಅಥವಾ ಜವಾಬ್ದಾರಿತನ ಅನ್ನುವಂಥದ್ದು ಇದು ಸಪ್ಲೈಯರ್ನಿಂದ ರೆಸಿಪಿಯೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಯಾರಿರ್ತಾರೋ ಅವರಿಗೆ ಶಿಫ್ಟ್ ಆಗುತ್ತೆ. ಇದನ್ನು ರಿವರ್ಸ್ ಚಾರ್ಜಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಹೇಳಿ ಕರೆಯುವಂಥದ್ದು. ಈ ರೀತಿ ರಿವರ್ಸ್ ಚಾರ್ಜಿಂಗನ್ನು ತರೋದ್ರ ಬಗ್ಗೆ ಯಾವ ವಿಚಾರದಲ್ಲಿ ಅಂದರೆ ಸ್ಟೀಲ್ ಮತ್ತು ಮೆಟಲ್ ಸ್ಕ್ರ್ಯಾಪ್ಸ್ಗಳ ವಿಚಾರದಲ್ಲಿ ರಿವರ್ಸ್ ಚಾರ್ಜಿಂಗ್ ಆಫ್ GSTಯನ್ನು ಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಗೌರ್ಮೆಂಟ್ ಅನ್ನುವಂಥದ್ದು GST ಕೌನ್ಸಿಲ್ಗೆ ಪ್ರೆಸೆಂಟ್ ಮಾಡುವಂಥ ಒಂದು ಪಾಸಿಬಿಲಿಟಿ ಇದೆ ಅನ್ನುವಂಥ ಕಾರಣಕ್ಕೆ ಈ ಆರ್ಟಿಕಲನ್ನು ನಾವು ಚರ್ಚೆ ಮಾಡ್ತಿರ್ತಕ್ಕಂಥದ್ದು. ಭಾರತದಲ್ಲಿ ಸ್ಕ್ರ್ಯಾಪ್ ರೀಸೈಕ್ಲಿಂಗ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಭಾರತ ಇವತ್ತು ಜಗತ್ತಿನ 2ನೇ ಲಾರ್ಜೆಸ್ಟ್ ಸ್ಟೀಲ್ ಪ್ರೊಡ್ಯೂಸರ್ ಅಂತ ಗುರುತಿಸ್ಕೊಳ್ಳುತ್ತೆ. ಆದರೆ ಮೆಟಲ್ ಸ್ಕ್ರ್ಯಾಪನ್ನು ಪ್ರೊಡ್ಯೂಸ್ ಮಾಡ್ತಿರುವಂಥ ವಿಚಾರದಲ್ಲಿ ಭಾರತ ಒಂದಷ್ಟು ಬೆಟರ್ ಪೊಸಿಷನ್ನಲ್ಲಿ ಇರ್ತಕ್ಕಂಥದ್ದು. ಇಂಡಿಯಾ ಸ್ಟಿಲ್ ತನ್ನ ಅರ್ಲಿ ಸ್ಟೇಜಸ್ಗಳಲ್ಲಿದೆ, ಲೋ ರೀಸೈಕ್ಲಿಂಗ್ ಅವೇರ್ನೆಸ್ಸನ್ನು ಹೊಂದಿದೆ. ರೀಸೈಕ್ಲಿಂಗ್ ಅನ್ನುವಂಥ ವಿಚಾರಕ್ಕೆ ಬಂದಾಗ ಅನ್ಫಾರ್ಚುನೇಟ್ಲಿ ಓನ್ಲಿ 30% ಆಫ್ ಇಂಡಿಯಾಸ್ ರೀಸೈಕ್ಲಬಲ್ ಸ್ಕ್ರ್ಯಾಪ್ ಅನ್ನುವಂಥದ್ದು ಇವತ್ತು ರೀಸೈಕಲ್ ಆಗ್ತಾ ಇರ್ತಕ್ಕಂಥದ್ದು. ಇನ್ನು 70% ರೀಸೈಕ್ಲಬಲ್ ಆಗಬಹುದಾದಂಥ ಸ್ಕ್ರ್ಯಾಪ್ ಅನ್ನುವಂಥದ್ದು ರೀಸೈಕಲ್ ಆಗ್ತಾ ಇಲ್ಲ. ರಿವರ್ಸ್ ಚಾರ್ಜಿಂಗ್ ಅಂತ ಅಂದರೆ ನಮಗೀಗಾಗಲೇ ತಿಳಿದಿದೆ, ಇದೊಂದು ಮೆಕ್ಯಾನಿಸಮ್ ಆಗಿದ್ದು ಟ್ಯಾಕ್ಸನ್ನು ಪೇ ಮಾಡುವಂಥ ಲಯಬಿಲಿಟಿ ಅನ್ನುವಂಥದ್ದು ಸಪ್ಲೈಯರ್ನ ಬದಲಾಗಿ ರೆಸಿಪಿಯೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನಿರ್ತಾರೆ ಅವರಿಗೆ ಶಿಫ್ಟ್ ಆಗುವಂಥದ್ದು. ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ನಲ್ಲಿ ಸಪ್ಲೈಯರ್ ಅವರು ಪೇ ಮಾಡ್ತಿದ್ರು ಗೌರ್ಮೆಂಟಿಗೆ GSTಯನ್ನು. ಈ ಕೇಸಸ್ನಲ್ಲಿ ರೆಸಿಪಿಯೆಂಟ್ ಅವರು ಪೇ ಮಾಡ್ತಾರೆ ಇನ್ಸ್ಟೆಡ್ ಆಫ್ ಸಪ್ಲೈಯರ್. ರಿವರ್ಸ್ ಚಾರ್ಜಿಂಗ್ ಅನ್ನುವಂಥದ್ದು ಯೂಶ್ವಲಿ ಎಲ್ಲಿ ಸಪ್ಲೈಯರ್ ಅವರು GSTಯಲ್ಲಿ ರಿಜಿಸ್ಟರ್ ಆಗೋದಕ್ಕೆ ಫೇಲ್ಯೂರನ್ನು ಹೊಂದಿರ್ತಾರೆ, GST ಡ್ಯೂಸ್ಗಳನ್ನು ಡೆಪಾಸಿಟ್ ಮಾಡೋದಕ್ಕೆ ಫೇಲ್ಯೂರನ್ನು ಹೊಂದುತ್ತಾರೆ ಸರ್ಕಾರದೊಟ್ಟಿಗೆ, ಅಂಥ ಸಂದರ್ಭದಲ್ಲಿ ರಿವರ್ಸ್ ಚಾರ್ಜಿಂಗನ್ನು ಬಳಕೆ ಮಾಡ್ತಾರೆ. ರಿವರ್ಸ್ ಚಾರ್ಜಿಂಗ್ ಅನ್ನುವಂಥದ್ದು ಒಂದು ರೀತಿಯ ವೇ ಆಗಿರುತ್ತೆ ಗೌರ್ಮೆಂಟಿಗೆ GST ಲಯಬಿಲಿಟಿಯನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ. ಈವನ್ ಸಪ್ಲೈಯರ್ ಒಂದು ವೇಳೆ ಅಬ್ಲಿಗೇಷನ್ಸ್ಗಳನ್ನು ಫುಲ್ಫಿಲ್ ಮಾಡಲಿಲ್ಲ ಅಂದಾಗ ರೆಸಿಪಿಯೆಂಟ್ ಅವರು ಫುಲ್ಫಿಲ್ ಮಾಡಬೇಕಾಗತ್ತೆ. ಈ ರೀತಿ GST ಆನ್ ವಿಚ್ ರಿವರ್ಸ್ ಚಾರ್ಜಿಂಗ್ ಈಗ ಆಲ್ರೆಡಿ ಯಾವುದ್ರ ಮೇಲೆ ಇದೆ ಅನ್ನೋದಕ್ಕೆ ಉದಾಹರಣೆಗಳನ್ನು ನೋಡೋದೇ ಆದರೆ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಏಜೆನ್ಸಿ ಪ್ರೊವೈಡ್ ಮಾಡುವಂಥ ಸರ್ವಿಸಸ್ಗಳಿಗೆ ಮತ್ತು ಅಡ್ವೊಕೇಟ್ ಟು ಅ ಬಿಸ್ನೆಸ್ ಎಂಟಿಟಿ ಇವರು ಪ್ರೊವೈಡ್ ಮಾಡುವಂಥ ಸರ್ವಿಸಸ್ಗಳಿಗೆ, ಸಪ್ಲೈ ಆಫ್ ಮ್ಯಾನ್ ಪವರ್ ಫಾರ್ ಎನಿ ಪರ್ಪಸ್ ಇವರಿಗಾಗಿರಬಹುದು, ರೆಂಟಿಂಗ್ ಆಫ್ ಅ ಮೋಟಾರ್ ವೆಹಿಕಲ್ ಪ್ರೊವೈಡೆಡ್ ಬೈ ಎನಿ ಇಂಡಿವಿಜುವಲ್ ಆರ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಟು ಅ ಬಿಸ್ನೆಸ್ ಎಂಟಿಟಿ, ಈ ಎಲ್ಲವೂ ಕೂಡ ಈಗಾಗಲೇ ರಿವರ್ಸ್ ಚಾರ್ಜಿಂಗ್ ಆಫ್ GSTಯನ್ನು ಕಂಡಿರ್ತಕ್ಕಂಥವು. ಹಾಗಾದರೆ ಯಾಕೆ ಸ್ಕ್ರ್ಯಾಪ್ ಇಂಡಸ್ಟ್ರಿಯನ್ನು ಆಯ್ಕೆ ಮಾಡಲಾಗ್ತಿದೆ ಅಂತ ಅಂದರೆ ಸ್ಕ್ರ್ಯಾಪ್ ಇಂಡಸ್ಟ್ರಿ ಅನ್ನುವಂಥದ್ದು ಭಾರತದಲ್ಲಿ ಲಾರ್ಜ್ಲಿ ಅನ್ಆರ್ಗನೈಸ್ಡ್ ಆಗಿರ್ತಕ್ಕಂಥ ಸೆಕ್ಟರ್ ಆಗಿದ್ದು ಸಾಕಷ್ಟು ಸ್ಮಾಲರ್ ಪ್ಲೇಯರ್ಸ್ಗಳು ಇಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ. ಯಾವುದೇ ಪ್ರಾಪರ್ ರಿಜಿಸ್ಟ್ರೇಷನ್ ಅಥವಾ ಕಂಪ್ಲೇನ್ಸನ್ನು ಅವರು ಹೊಂದಿಲ್ಲ. ಹಾಗಾಗಿ ಇದರಿಂದಾಗಿ ಟ್ಯಾಕ್ಸ್ ಎವೇಷನ್ ಅನ್ನುವಂಥದ್ದು ಆಗ್ತಾ ಇದೆ, ಸರ್ಕಾರಕ್ಕೆ ರೆವಿನ್ಯೂ ಲಾಸಸ್ ಆಗ್ತಾ ಇದೆ. ಈ ಕಾರಣಕ್ಕಾಗಿ ರಿವರ್ಸ್ ಚಾರ್ಜಿಂಗನ್ನು ಸ್ಕ್ರ್ಯಾಪ್ ಇಂಡಸ್ಟ್ರಿಯಲ್ಲಿ ತರೋ ಮುಖಾಂತರ ಈ ಒಂದು ಸರ್ಕಾರಕ್ಕೆ ಆಗ್ತಿರ್ತಕ್ಕಂಥ ಹೊರೆ ಏನಿದೆ, ಲಾಸ್ ಏನಾಗ್ತಾ ಇದೆ ರೆವಿನ್ಯೂ ಅಲ್ಲಿ, ಆ ಒಂದು ಗ್ಯಾಪನ್ನು ಬ್ರಿಡ್ಜ್ ಮಾಡುವಂಥದ್ದು ಇದರ ಉದ್ದೇಶ ಆಗುತ್ತೆ. ಇದರ ಒಂದು ಕಾನ್ಸಿಕ್ವೆನ್ಸ್ ಏನಾಗ್ಬೋದು ಅಂತ ಅಂದರೆ ಕಂಪ್ಲೈಯನ್ಸ್ ಕಾಸ್ಟ್ ಅನ್ನುವಂಥದ್ದು, ರಿವರ್ಸ್ ಚಾರ್ಜಿಂಗನ್ನು ಇಂಪ್ಲಿಮೆಂಟ್ ಮಾಡುವಂಥ ಕಂಪ್ಲೈಯನ್ಸ್ ಕಾಸ್ಟ್ ಫಾರ್ ಸ್ಟೇಕ್ ಹೋಲ್ಡರ್ಸ್ ಅನ್ನುವಂಥದ್ದು ಇನ್ಕ್ರೀಸ್ ಆಗಬಹುದು ಸ್ಕ್ರ್ಯಾಪ್ ಇಂಡಸ್ಟ್ರಿಯಲ್ಲಿರುವಂಥವರಿಗೆ. ಮತ್ತು ಸ್ಮಾಲ್ ಪ್ಲೇಯರ್ಸ್ ಇನ್ ದ ಇಂಡಸ್ಟ್ರಿ ಏನಿದ್ದಾರೆ ಅವರಿಗಿದು ಚಾಲೆಂಜಿಂಗ್ ಆಗಿ ಕೂಡ ಕಾಣಬಹುದು ಹೊಸ ರೆಗ್ಯುಲೇಷನ್ಸ್ಗಳು. ಇದರಿಂದ ಅವರ ಕಂಪ್ಲೈಯನ್ಸ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಇನ್ನು ಅಡ್ಮಿನಿಸ್ಟ್ರೇಟಿವ್ ಬರ್ಡನ್ ಆಗಿ ಕೂಡ ಕಾಣಬಹುದು, ಯಾಕೆಂದರೆ ಇದು ಲಾರ್ಜ್ಲಿ ಅನ್ಆರ್ಗನೈಸ್ಡ್ ಸೆಕ್ಟರ್ ಆಗಿರೋದ್ರಿಂದ ರಿವರ್ಸ್ ಚಾರ್ಜಿಂಗನ್ನು ಕೂಡ ಅಪ್ಲಿಕೇಶನ್ ಮಾಡಬೇಕು ಅಂತ ಅಂದರೆ ಇದು ಅಡ್ಮಿನಿಸ್ಟ್ರೇಟಿವ್ ಬರ್ಡನ್ ಕೂಡ ಆಗುತ್ತೆ ಸ್ಟೇಕ್ ಹೋಲ್ಡರ್ಸ್ಗಳಿಗೆ. ಹಾಗೆಯೇ ಕ್ಯಾಶ್ ಫ್ಲೋಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ, ಪೇಪರ್ ವರ್ಕು ಕೂಡ ಇಲ್ಲಿ ಇನ್ಕ್ರೀಸ್ ಆಗುತ್ತೆ ಮತ್ತು ಇಂಪ್ಲಿಮೆಂಟೇಷನ್ ಚಾಲೆಂಜಸ್ಗಳನ್ನು ಕೂಡ ಇದು ಒಳಗೊಂಡಿರ್ತಕ್ಕಂಥದ್ದು. ಹಾಗಾದರೆ ಭಾರತದಲ್ಲಿ ಸ್ಕ್ರ್ಯಾಪನ್ನು ಬೆಟರ್ ಆಗಿ ನಾವು ಡೀಲ್ ಮಾಡಬೇಕು ಅಂದರೆ ಇರ್ತಕ್ಕಂಥ ಸಮಸ್ಯೆಗಳೇನು ಅಂದರೆ ಇನ್ಫ್ರಾಸ್ಟ್ರಕ್ಚರಿನ ಕೊರತೆ ಇದೆ,
ಪ್ರೊಡಕ್ಟಿವಿಟಿ ಲೋ ಇರ್ತಕ್ಕಂಥದ್ದು. ಸ್ಕ್ರ್ಯಾಪ್ ಇಂಡಸ್ಟ್ರಿ ಇನ್ ಇಂಡಿಯಾ ಅನ್ನುವಂಥದ್ದು ಲೋ ಪ್ರೊಡಕ್ಟಿವಿಟಿಯನ್ನು ಫೇಸ್ ಮಾಡ್ತಾ ಇದೆ. ಬಿಕಾಸ್ ಔಟ್ಡೇಟೆಡ್ ಟೆಕ್ನಾಲಜಿಯನ್ನು, ಇನ್ಅಡಿಕ್ವೇಟ್ ಸ್ಕಿಲ್ಸ್ಗಳನ್ನು ವರ್ಕರ್ಸ್ಗಳು ಹೊಂದಿರತಕ್ಕಂಥದ್ದು. ಇದರಿಂದಾಗಿ ಕಾಂಪಿಟೇಟಿವ್ನೆಸ್ ಆಫ್ ದಿ ಇಂಡಸ್ಟ್ರಿ ಅನ್ನುವಂಥದ್ದು ಲಿಮಿಟ್ ಆಗಿದೆ ಮತ್ತು ಸ್ಕ್ರ್ಯಾಪಿಗಿರ್ತಕ್ಕಂಥ ಡಿಮ್ಯಾಂಡನ್ನು ಮೀಟ್ ಮಾಡುವಂಥ ಎಬಿಲಿಟಿ ಅನ್ನುವಂಥದ್ದು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಇನ್ಅಡಿಕ್ವೇಟ್ ರೆಗ್ಯುಲೇಟರಿ ಸಪೋರ್ಟ್, ಈ ರೀತಿ ಸಮಸ್ಯೆಗಳು ಇಲ್ಲಿ ಇರ್ತಕ್ಕಂಥದ್ದು. ಒಟ್ಟಾರೆ ಸ್ಕ್ರ್ಯಾಪ್ ಇಂಡಸ್ಟ್ರಿಯ ಕುರಿತಂತೆ ಈ ರೀತಿಯ ಒಂದು ನಿರ್ಧಾರ ಹೊರ ಬರ್ತಾ ಇದೆ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಮುಂದಿನ ದಿನಗಳಲ್ಲಿ ರಿವರ್ಸ್ ಚಾರ್ಜಿಂಗನ್ನು ಈ ಕೆಳಗಿನ ಯಾವ ಕ್ಷೇತ್ರಗಳಲ್ಲಿ ಅಥವಾ ಯಾವ ಪ್ರಾಡಕ್ಟ್ಸ್ಗಳ ಮೇಲೆ ಮಾಡಲಾಗ್ತಾ ಇದೆ ಅಂದಾಗ ಈ ರೀತಿ ನಮಗೆ ಅಂಶಗಳು ಗಮನದಲ್ಲಿ ಇರಬೇಕಾಗತ್ತೆ. ಇಂದಿನ ಒಂದು ಎಡಿಟೋರಿಯಲನ್ನು ಚರ್ಚೆ ಮಾಡೋಣ. ಡೀಪ್ ಸಿ ಫಿಶ್ ಕನ್ಸರ್ವೇಷನ್ ಮಸ್ಟ್ ನಾಟ್ ಗೋ ಅಡ್ರಿಫ್ಟ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಮತ್ತು 3ರ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬೋದಾಗತ್ತೆ. 2 ಮತ್ತು 3ರ ಸಿಲೆಬಸ್ ಆದಂಥ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್, ವಾಟರ್ ರಿಸೋರ್ಸಸ್, ಕನ್ಸರ್ವೇಷನ್, ಎಕನಾಮಿಕ್ಸ್ ಆಫ್ ಅನಿಮಲ್ ರೇರಿಂಗ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಇದು ನಮಗೆ ಉಪಯೋಗ ಆಗುತ್ತೆ. ಯಾಕೆ ಇದರ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ ಅಂತ ಅಂದರೆ, ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯವು ಒಂದು ಪರ್ಮಿಷನನ್ನು ಫಿಷರ್ಮ್ಯಾನ್ಸ್ಗಳಿಗೆ ನೀಡ್ತಾ ಇದೆ. ಯಾತಕ್ಕೆ ಅಂತ ಅಂದರೆ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ 200 ನಾಟಿಕಲ್ ಮೈನ್ಸ್ನವರೆಗೂ ಏನು ತಮಿಳುನಾಡಿನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಲ್ಲಿ, ಹಾಗೆಯೇ ಟೆರಿಟೋರಿಯಲ್ ವಾಟರ್ಸ್ ಅಂತ ಹೇಳಿ 12 ನಾಟಿಕಲ್ ಮೈನ್ಸ್ನವರೆಗೆ, ಇಲ್ಲಿ ಬಿಯಾಂಡ್ ಟೆರಿಟೋರಿಯಲ್ ವಾಟರ್ಸ್ ಮತ್ತು ವಿತಿನ್ ದಿ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸ್ನಲ್ಲಿ ಫಿಶಿಂಗನ್ನು ಗೇರಪ್ ಮಾಡುವಂಥದ್ದು, ಅದರಲ್ಲೂ ಮುಖ್ಯವಾಗಿ ಪರ್ಸ್ ಸೀನ್ ಫಿಶಿಂಗನ್ನು ಗೇರ್ ಮಾಡುವಂಥದ್ದು. ಈ ರೀತಿಯ ಒಂದು ಪರ್ಮಿಷನನ್ನು ಫಿಷರ್ಮ್ಯಾನ್ಸ್ಗಳಿಗೆ ನೀಡ್ತಾ ಇದೆ. ಪರ್ಸೀನ್ ಫಿಶಿಂಗ್ನ ಮುಖಾಂತರವಾಗಿ ಫಿಷರ್ಮ್ಯಾನ್ಸ್ಗಳು ಫಿಶಿಂಗನ್ನು ಗೇರಪ್ ಮಾಡುವಂಥದ್ರ ಕಡೆ ಗಮನ ಹರಿಸೋದಕ್ಕೆ ಪರ್ಮಿಷನನ್ನು ಈಗ ನೀಡ್ತಾ ಇದೆ. ಅದು ಕೂಡ ಸರ್ಟನ್ ರೆಸ್ಟ್ರಿಕ್ಷನ್ಸ್ಗಳನ್ನು ನೀಡಿ. ಪರ್ಸ್ ಸೀನ್ ಫಿಶಿಂಗನ್ನು ತಮಿಳುನಾಡು ಸರ್ಕಾರ 2022ರ ಫೆಬ್ರವರಿಯಲ್ಲಿ ಬ್ಯಾನ್ ಮಾಡಲಾಗಿತ್ತು. ಆದರೆ ಈಗ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಈ ಪರ್ಸ್ ಸೀನ್ ಫಿಶಿಂಗನ್ನು ವಾರದಲ್ಲಿ ಕೇವಲ 2 ದಿನ, ಮಂಡೇ ಮತ್ತು ಥರ್ಸ್ಡೇ, ಈ 2 ದಿನ ಬೆಳಗ್ಗೆ 8ರಿಂದ ಸಂಜೆ 6ರವರೆಗೆ ಪರ್ಸ್ ಸೀನ್ ಫಿಶಿಂಗನ್ನು ರಿವೋಕ್ ಮಾಡ್ತಾ ಇದೆ. ಬ್ಯಾನ್ ಏನನ್ನು ನೀಡಿದ್ರು ಅದನ್ನು ರಿವೋಕ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಅದು ಈ 2 ದಿನಗಳು, ಈ ಅವಧಿಯ ಒಳಗೆ ಮಾತ್ರವೇ. ಹಾಗಾದರೆ ಏನು ಕನ್ಸರ್ನ್ಸ್ ಇದೆ ಇಲ್ಲಿ ಅಂತ ಅಂದರೆ, ಕನ್ಸರ್ವೇಷನ್ ಎಫರ್ಟ್ಸ್ಗಳು ಇನ್ಸಫಿಷಿಯೆಂಟಾಗಿ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಸಮಸ್ಯೆ. ಕೋರ್ಟಿನ ಈ ಆರ್ಡರ್ ಅನ್ನುವಂಥದ್ದು ಫಿಶಿಂಗನ್ನು ರೆಗ್ಯುಲೇಟ್ ಮಾಡೋದ್ರ ಕಡೆ ಹೆಚ್ಚು ಕನ್ಸರ್ನ್ಡ್ ಆಗಿರುವಂತೆ ಕಾಣ್ತಾ ಇದೆ. ಅಡ್ಮಿನಿಸ್ಟ್ರೇಟಿವ್ ಮತ್ತು ಟ್ರಾನ್ಸ್ಪರೆನ್ಸಿ ಮೆಷರ್ಸ್ಗಳನ್ನು ತರೋದ್ರ ಕಡೆ ಗಮನ ಹರಿಸ್ತಾ ಇದೆ, ರಾದರ್ ದ್ಯಾನ್ ಕನ್ಸರ್ವೇಷನ್ ಮೆಷರ್ಸ್ಗಳ ಕಡೆ ಗಮನ ಹರಿಸೋದನ್ನು ಬಿಟ್ಟು. ಹಾಗೆಯೇ UN ಕ್ಲಾಸ್ನ ಅಡಿಯಲ್ಲಿರ್ತಕ್ಕಂಥ ಆಬ್ಲಿಗೇಷನ್ಸ್ಗಳನ್ನು ಮೀಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ಕನ್ಸರ್ವೇಷನ್ ಆಗಿರ್ಬೋದು, ಇಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇಲ್ಲ. ಬದಲಾಗಿ ಫಿಶಿಂಗನ್ನು ರೆಗ್ಯುಲೇಟ್ ಮಾಡೋದ್ರ ಕಡೆಗೆ ಕೋರ್ಟಿನ ಆರ್ಡರ್ ಗಮನ ಹರಿಸಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ಇಲ್ಲಿರ್ತಕ್ಕಂಥ ಒಂದು ಸಮಸ್ಯೆ ಆಗುತ್ತೆ. ಹಾಗೆಯೇ ಪರ್ಸ್ ಸೀನರನ್ನು ಕೇವಲ 2 ದಿನ ಮಾತ್ರ ರೆಸ್ಟ್ರಿಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು, ಅದು ಕೂಡ ಫಿಶಿಂಗ್ ಮೆಥಡ್ಸ್ಗಳನ್ನು ರೆಗ್ಯುಲೇಟ್ ಮಾಡದೆ 2 ದಿನ ಮಾತ್ರ ಇಲ್ಲಿ ಮಾಡ್ತಾ ಇರತಕ್ಕಂಥದ್ದು ಇಟ್ ಈಸ್ ನಾಟ್ ಸಫಿಷಿಯೆಂಟ್ ಅನ್ನುವಂಥದ್ದು ಕೂಡ ಮತ್ತೊಂದು ಸಮಸ್ಯೆ ಆಗುತ್ತೆ. ಮತ್ತು ಈ ರೀತಿಯ ಒಂದು ನಿರ್ಧಾರ ಅನ್ನುವಂಥದ್ದು ಟ್ರೆಡಿಷನಲ್ ಫಿಶರ್ಸ್ಗಳ ಲೈವ್ಲಿಹುಡ್ಡನ್ನು ಕೂಡ ಥ್ರೆಟನ್ ಮಾಡುತ್ತೆ. ಪರ್ಸ್ ಸೀನರ್ಸ್ಗಳು ಹೆಚ್ಚಿನದಾಗಿ ಓವರ್ ಫಿಶ್ ಮಾಡೋದ್ರ ಕಡೆ ಗಮನ ತೋರಿಸ್ತಾರೆ. ಟ್ರೆಡಿಷನಲ್ ಫಿಷರ್ಮ್ಯಾನ್ಸ್ಗಳು ಟ್ರೆಡಿಷನಲ್ ಫಿಶ್ ಗೇರನ್ನು ಮಾತ್ರವೇ ಬಳಕೆ ಮಾಡ್ತಾರೆ. ಹಾಗಾಗಿ ಟ್ರೆಡಿಷನಲ್ ಫಿಶರ್ಸ್ಗಳ ಲೈವ್ಲಿಹುಡ್ಡಿಗೆ ಇದು ಎಂಡೇಂಜರ್ ಮಾಡದಂತೆ ಆಗುತ್ತೆ. ಹಾಗೆಯೇ ಫುಡ್ ಸೆಕ್ಯೂರಿಟಿಗೆ ಕೂಡ ಥ್ರೆಟ್ ಆಗಿ ಕಾಣುತ್ತೆ. ಏಕೆಂತಂದರೆ ಇಲ್ಲಿ ಮೇಜರ್ ಕನ್ಸರ್ನ್ ಅಂದರೆ ಡ್ವಿಂಡ್ಲಿಂಗ್ ಅವೈಲಬಿಲಿಟಿ ಆಫ್ ಆಯಿಲ್ ಸಾರ್ಡೈನ್ಸ್ ಆಗಿರ್ಬೋದು ಮತ್ತು ಫೇವ್ರೇಟ್ ಆಫ್ ಕೇರಳ ಫಿಶ್ ಈಟರ್ಸ್ ಅಂತ ಅಂದರೆ ಇದು. ಹಾಗಾಗಿ ಇಲ್ಲಿ ಇದೊಂದು ಮೇಜರ್ ಕನ್ಸರ್ನ್ ಆಗುತ್ತೆ. 2021ರಲ್ಲಿ ಕೇರಳ ಜಸ್ಟ್ 3297 ಟನ್ಸ್ ಆಫ್ ಸಾರ್ಡೈನನ್ನು ಕ್ಯಾಚ್ ಮಾಡಿದೆ. ಇದು ಶಾರ್ಪ್ ಡಿಕ್ರೀಸನ್ನು ಕಂಡಿದೆ. 3.9 ಲ್ಯಾಕ್ ಟನ್ಸ್ಗಳಷ್ಟು 2012ರಲ್ಲಿ ಆಗ್ತಾಯಿತ್ತು ಫಿಶಿಂಗ್. ಆದರೆ ಇದು ಕೇವಲ 1000ಕ್ಕೆ ಇಳಿಕೆ ಆಗಿರೋದನ್ನು ನೋಡಿದ್ರೆ ಇಷ್ಟರ ಮಟ್ಟಿಗೆ ಅಲ್ಲಿ ಡಿಕ್ರೀಸ್ ಅನ್ನುವಂಥದ್ದು ಇದರ ಪಾಪ್ಯುಲೇಷನಲ್ಲಿ ಆಗಿರೋದು ನಮಗೆ ಒಂದು ಉದಾಹರಣೆಯಾಗಿ ಕಾಡುತ್ತೆ. ಫುಡ್ ಇನ್ಸೆಕ್ಯೂರಿಟಿಯನ್ನು ನಾವು ಫೇಸ್ ಮಾಡಬೇಕಾಗಿ ಬರುತ್ತೆ ಒಂದು ರೀತಿ ಇವುಗಳನ್ನು ಅಲೋ ಮಾಡ್ತಾ ಹೋದಂತಲ್ಲಿ. ಅಂದರೆ ಈ ರೀತಿಯ ಒಂದು ಡೀಪ್ ಸಿ ಫಿಶಿಂಗ್ ಆಗಿರ್ಬೋದು ಅಥವಾ ಟ್ರೆಡಿಷ್ನಲ್ ಫಿಶರ್ಸ್ಗಳಿಗೆ ತೊಡಕಾಗುವಂತೆ ಮಾಡ್ತಾ ಪರ್ಸ್ ಸೀನರ್ಸ್ಗಳನ್ನು ಫಿಶಿಂಗ್ ಮಾಡೋದಕ್ಕೆ ಅಲೋ ಮಾಡುವಂಥದ್ದಾಗಿರ್ಬೋದು, ಇದು ಫುಡ್ ಸೆಕ್ಯೂರಿಟಿಗೆ ತೊಡಕಾಗುವಂಥ ಒಂದು ಅಂಶ ಆಗುತ್ತೆ. ಹಾಗೆ ಎಂಡೇಂಜರ್ಡ್ ಸ್ಪೀಸೀಸನ್ನು ಕೂಡ ಥ್ರೆಟನ್ ಮಾಡಿದಂತೆ ಆಗುತ್ತೆ. ಈ ರೀತಿಯ ಸಮಸ್ಯೆಗಳು ಇದರೊಟ್ಟಿಗೆ ಅಸೋಸಿಯೇಟ್ ಆಗಿರ್ತಕ್ಕಂಥದ್ದು. ಪರ್ಸ್ ಸೀನ್ ಫಿಶಿಂಗ್ ಅನ್ನುವಂಥದ್ದು ಮುಖ್ಯವಾಗಿ ಈ ಒಂದು ಟೆಕ್ನಿಕನ್ನು ಎಫಿಷಿಯಂಟ್ ಫಾರ್ಮ್ ಆಫ್ ಫಿಶಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗ್ತಾ ಇದೆ. ವೈಡ್ಲಿ ಇದನ್ನು ಇಂಡಿಯಾದ ವೆಸ್ಟರ್ನ್ ಕೋಸ್ಟ್ಗಳಲ್ಲಿ ಡೆಪ್ಲಾಯ್ ಮಾಡ್ಕೊಂಡಿರೋದನ್ನು ಕಾಣ್ಬೋದಾಗತ್ತೆ. ಹಾಗೆ ಡೆನ್ಸ್ ಪಾಪ್ಯುಲೇಷನನ್ನು ಹೊಂದಿರತಕ್ಕಂಥ ಸ್ಕೂಲ್ಸ್ ಆಫ್ ಸಿಂಗಲ್ ಸ್ಪೀಸೀಸ್ ಪೆಲಾಜಿಕ್ ಫಿಶ್, ಉದಾಹರಣೆಗೆ ಟೂನಾ, ಮೆಕರಲ್ ಅಂತ ಫಿಶಸ್ಗಳನ್ನು ಇದು ಟಾರ್ಗೆಟ್ ಮಾಡುವಂಥದ್ದು. ಮುಖ್ಯವಾಗಿ ಓಪನ್ ಓಷನ್ನಲ್ಲಿ ಇದನ್ನು ಬಳಕೆ ಮಾಡಲಾಗುತ್ತೆ. ಹಾಗಾದರೆ ಮೆರೈನ್ ಅನಿಮಲ್ ರಿಸೋರ್ಸಸ್ಗಳನ್ನು ಕನ್ಸರ್ವ್ ಮಾಡಲಿಕ್ಕೆ ಏನೆಲ್ಲ ಎಫರ್ಟ್ಸ್ಗಳನ್ನು ಮಾಡಲಾಗ್ತದೆ ಅಂತ ಅಂದರೆ, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ರೆಸಲ್ಯೂಷನ್ಸ್ಗಳನ್ನು 1989 ಮತ್ತು 91ರಲ್ಲಿ ಪಾಸ್ ಮಾಡಿದೆ.
ಮೊರಟೋರಿಯಾ ಆನ್ ಆಲ್ ಲಾರ್ಜ್ ಸ್ಕೇಲ್ ಪೆಲಾಜಿಕ್ ಡ್ರಿಫ್ಟ್ ನೆಟ್ ಫಿಶಿಂಗ್ ವೆಸಲ್ಸ್ ಇನ್ ಹೈ ಸೀಸ್ಗಳನ್ನು ಇದು ಕಾಲ್ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಯುನೈಟೆಡ್ ನೇಷನ್ ಓಷನ್ ಕಾನ್ಫರೆನ್ಸ್ ಅಂತ ಹೇಳಿ 2022ರಲ್ಲಿ ಮಾಡಿರ್ತಕ್ಕಂಥ ಕಾನ್ಫರೆನ್ಸ್ ಅನ್ನುವಂಥದ್ದು ಓಷನ್ ಎಕೋಸಿಸ್ಟಮ್ ಆಫ್ ದಿ ವರ್ಲ್ಡ್ಗೆ ಸಸ್ಟೈನೆನ್ಸನ್ನು ತರುವಂಥದ್ರ ಕಡೆ ಮತ್ತು ಪ್ರೊಟೆಕ್ಷನ್ನಿಗೆ ಗಮನ ಹರಿಸುತ್ತೆ. ಹಾಗೆ ಒನ್ ಓಷನ್ ಸಮ್ಮಿಟ್ ಅಂತ ಹೇಳಿ ಇದು ಇಲ್ಲೀಗಲ್ ಫಿಶಿಂಗನ್ನು ಕಂಬ್ಯಾಟ್ ಮಾಡೋದಕ್ಕೆ, ಡಿಕಾರ್ಬನೈಸಿಂಗ್ ದಿ ಶಿಪ್ಪಿಂಗ್ ಹಾಗೆ ಪ್ಲಾಸ್ಟಿಕ್ ಪೊಲ್ಯೂಷನನ್ನು ರೆಡ್ಯೂಸ್ ಮಾಡಲ ಕಡೆ ಗಮನ ಹರಿಸುತ್ತೆ. ಕನ್ಸರ್ವೇಷನ್ ಫಾರ್ ದಿ ಕನ್ಸರ್ವೇಷನ್ ಆಫ್ ಸದರ್ನ್ ಬ್ಲೂ ಫಿನ್ ಟೂನಾ 1993ರಲ್ಲಿ SBT ಅಂಥೇಳಿ ಈ ಒಂದು ಟ್ರೀಟಿಯನ್ನು ಕನ್ವೆನ್ಷನನ್ನು ಕೂಡ ಕಾಣಬಹುದಾಗಿತ್ತು. ಇದರ ಅಬ್ಜೆಕ್ಟಿವ್ ಅಂತ ಅಂದರೆ ಅಪ್ರೋಪ್ರಿಯೇಟ್ ಮ್ಯಾನೇಜ್ಮೆಂಟ್, ಕನ್ಸರ್ವೇಷನ್ ಮತ್ತು ಆಪ್ಟಿಮಮ್ ಯುಟಿಲೈಸೇಷನ್ ಅನ್ನುವಂಥದ್ದು ಸದರ್ನ್ ಬ್ಲೂ ಫಿನ್ ಟೂನಾ ಒಂದು ಸ್ಪೀಸೀಸ್ನಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಇದರ ಒಂದು ಅಬ್ಜೆಕ್ಟಿವ್ ಆಗಿತ್ತು, ಅದನ್ನು ಎನ್ಶೂರ್ ಮಾಡುವಂಥದ್ದು. ಹಾಗೆಯೇ ಕನ್ವೆನ್ಷನ್ ಫಾರ್ ದಿ ಪ್ರಾಹಿಬಿಷನ್ ಆಫ್ ಫಿಶಿಂಗ್ ವಿತ್ ಲಾಂಗ್ ಡ್ರಿಫ್ಟ್ ನೆಟ್ಸ್ ಅಂತ ಹೇಳಿ ಇದನ್ನು ಪ್ರಾಹಿಬಿಟ್ ಮಾಡೋದಕ್ಕೆ ಅಂತೇಳಿ ಒಂದು ಕನ್ವೆನ್ಷನ್ 1989ರಲ್ಲಿ ಬಂದಿರತಕ್ಕಂಥದ್ದು. ಸೌತ್ ಪೆಸಿಫಿಕ್ಕಿಗೆ ಸೀಮಿತವಾಗುವಂಥ ಒಂದು ರೀಜನಲ್ ಕನ್ವೆನ್ಷನ್ ಆಗಿದೆ ಇದು. ಅದಾದ ನಂತರ 1989ರಲ್ಲಿ ತರಾವಾ ಡಿಕ್ಲರೇಷನ್ ಅನ್ನುವಂಥ ಒಂದು ಡಿಕ್ಲರೇಷನ್ ಕೂಡ ಬಂದಿದೆ. ಇದು ಸೌತ್ ಪೆಸಿಫಿಕ್ ಫೋರಮಿನ ಡಿಕ್ಲರೇಷನ್ ಆಗಿದ್ದು ಲಾರ್ಜ್ ಡ್ರಿಫ್ಟ್ ನೆಟ್ಸ್ಗಳನ್ನು ಬಳಕೆ ಮಾಡೋದನ್ನು ಇದು ಪ್ರಾಹಿಬಿಟ್ ಮಾಡುತ್ತದೆ. ಆ ರೀತಿಯ ಒಂದು ಅಗ್ರಿಮೆಂಟ್ ಅಥವಾ ಕನ್ವೆನ್ಷನ್ ಆಗಿರ್ತಕ್ಕಂಥದ್ದು. ಹೀಗೆ ಕನ್ಸರ್ವೇಷನ್ ಎಫರ್ಟ್ಸ್ಗಳನ್ನು ಸಾಕಷ್ಟು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಮೆರೈನ್ ಅನಿಮಲ್ ರಿಸೋರ್ಸಸ್ಗಳನ್ನು ಕನ್ಸರ್ವ್ ಮಾಡಲಿಕ್ಕೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.